ಸ್ನೇಹಿತರೆ, ಬೆಳಗಿನ ಶುಭೋದಯ. ಇವತ್ತು ಡೇಟು. ಇವಾಗ ಎಲ್ಲ ಲಗೇಜ್ ಪ್ಯಾಕ್ ಮಾಡಕತ್ತೀವಿ. ನಾವು ಉಳ್ಕೊಂಡಿದ್ದು ರಾತ್ರಿ ಇದೇ ಟೆಂಟ್. ಇಲ್ಲೇ ಪೆಟ್ರೋಲ್ ಬಂಕ್ ಐತಿ. ಇಲ್ಲಿ ಪೆಟ್ರೋಲ್ ಬಂಕ್ನ ನಮ್ಗೆ ಹೆಂಗನ ಸ್ವಲ್ಪ ಬಾತ್ರೂಮಿನ ವ್ಯವಸ್ಥೆ ಕೂಡ ಇತ್ತು. ಹಂಗಾಗಿ ಇಲ್ಲೇ ಟೆಂಟ್ ಹಾಕಿದ್ವಿ ನಾವು. 1ಕ್ಕೆ 2ಕ್ಕೆ ಬೆಳಗಿನ ಪುಣ್ಯ ಪಾಪಕರ್ಮಕ್ಕೆ ಒಂದು ಅಲ್ಲೇ ಟಾಯ್ಲೆಟ್ ಗಿಲೆಟ್ ಎಲ್ಲ ಇತ್ತು. ಹಂಗಾಗಿ ನಾವು ಇಲ್ಲೇ ಟೆಂಟ್ ಹಾಕಿದ್ವಿ. ಇದೇ ಪೆಟ್ರೋಲ್ ಬಂಕ್, ಇದೇ ಹೈವೇ ನೋಡ್ಬೋದು. ಮತ್ತೆ ನಮ್ಮ ಜರ್ನಿನ ಈಗ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್ ನೋಡ್ಬೋದು ನೀವು, ನಾವು ಈಗ ಇಲ್ಲಿ ಹೈವೇ ಹತ್ರ ನಿಂದಿರ್ಸಿದೀವಿ. ಅಲ್ಲಿ ಪೆಟ್ರೋಲ್ ಬಂಕಿಂದ ಮುಂದೆ ಬಂದ್ವಲ್ಲ, ಇಲ್ಲೇ ನಿಂದಿರ್ಸಿದೀವಿ. ನಮಗೆ ಸ್ನಾನ ಮಾಡಕ, ಫ್ರೆಶ್ ಅಪ್ ಹಾಕ ಎಲ್ಲಿ ಜಾಗ ಕಾಣಲಿಲ್ಲ. ಇಲ್ಲಿ ಒಂದು ಗದ್ದೆ ತರ ಕಾಣಿತೀವಿ, ಮೋಟರ್ ಹಚ್ಚಾರ ಇಲ್ಲಿ. ಅದಕ್ಕೆ ನಾವು ಇಲ್ಲೇ ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ವಿ. ಅವ್ರು ಹೊಲ್ದವ್ರನ್ನ ಕೇಳಿದ್ವಿ, ರೈತರನ್ನ. ಅವರು ನಮ್ಗ ಸಹಕರಿಸಿದ್ರು. ಪರವಾಗಿಲ್ಲಪ್ಪ ಮಾಡ್ಕೊಳ್ಳಿ ಅಂತಂತಂದ್ರು. ಹಂಗಾಗಿ ನಾವು ಇಲ್ಲೇ ಸ್ನಾನ ಮಾಡ್ಕೊಂಡು ಇಷ್ಟೊತ್ತಿಗೆ ಎಲ್ಲ ಬ್ರಷ್ ಮಾಡಕತ್ತ ನಮ್ಮ ಹುಡುಗರು. ಬ್ರಷ್ ಮಾಡಿ ಮುಖ ತಕೊಂಡ್ವಿ. ಈಗ ಇಲ್ಲೇ ಸ್ನಾನ ಮಾಡ್ಕೊಂಡ್ ಕೇಸ್ ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಇನ್ನ ನಾಷ್ಟ ಮಾಡಿಲ್ಲ. ಮುಂದೆ ಹೋದ್ಮೇಲೆ ಮತ್ತೆ ನಿಮ್ಗೆ ನಾನು ನಾಷ್ಟ ಮಾಡೋದು ಏನಂತ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ಕೇಸ್ ಎಲ್ಲ ತಿಳಿಸ್ತೀನಿ ಅಂತ. ಬಡ್ಜೆಟ್ ಫ್ರೆಂಡ್ಲಿ ಇದೊಂದು ಮೇನ್ ನಮ್ಗ. ಈ ತರ ನಾವು ಯಾಕೆ ಹೊಂಟಿವಪ್ಪ ಅಂತಂದ್ರ ಇದು ಬಡ್ಜೆಟ್ ಫ್ರೆಂಡ್ಲಿ ಬರ್ಲಿ ಅಂತ ನೋಡಿರ್ಬೋದು ನೀವು. ಎಲ್ಲ ಸಖತ್ತಾಗಿತ್ತು ವಾತಾವರಣ. ಹೇಳ್ಬೇಕಂದ್ರೆ ಅಡ್ವೆಂಚರಸ್. ಈ ತರ ನೀವು ಮಜಾ ಮಾಡ್ಕೊಂತ ಹೋಗ್ಬೇಕು. ಎಲ್ಲೇನ ರೂಮ್ ಹಿಡಿದು ಲಾಡ್ಜ್ ಮಾಡ್ಕೊಂಡ್ ಕೇಸಿ ಅಂತದ್ರ ಸ್ನಾನ ಮಾಡಿದ್ರ ಮಜಾ ಇಲ್ಲ. ಈ ತರ ಔಟ್ಸ್ಕಟ್ ಗದ್ದೆದಾಗ ಸ್ನಾನ ಮಾಡೋದೈತಲ್ಲ, ಇದು ಕೆಲವೊಂದ್ಸಲ ದುಡ್ಡು ಕೊಟ್ಟು ಮಾಡಕ್ ಹೋಗ್ತಾರ ಸಿಟಿ ಜನ. ಆಕ್ಚುಲಿ ಇದು ಫ್ರೀ ಆಗಿ ಸಿಗ್ತಾವ. ಇಂಥವ್ನ ಅನುಭವಿಸ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡ್ತಾ ಇರಿ, ಪ್ರಯಾಗ್ರಾಜ್ ಕುಂಭಮೇಳ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಯ್, ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಈಗ ಎಲ್ಲ ನಮ್ ಫ್ರೆಂಡ್ಸ್ ಬಂದು ಇನ್ನೊಂದು ಗಾಡಿ ಜಾಯ್ನ್ ಆದ್ರ ನಮ್ ಈಗ ಬೆಳಿಗ್ಗೆ. ಅಣ್ಣ ನಮ್ ಬ್ರದರ್ ಲಕ್ಷ್ಮಣನ್ ಅಂತ, ಚಂದ್ರಣ್ಣ ಅಂತ, ಶರಣಬಸವಣ್ಣ ಅಂತ, ಈತ ನಮ್ ಮೇನ್ ಅಣ್ಣ ಬಸಣ್ಣ ಅಂತ, ಬಾಲಾಜಿ ನಾಯಕ ಅಣ್ಣ ಒಬ್ಬತ್ತು ಜಾಯ್ನ್ ಆಗ್ಯಾನ. ಈಗ ಎದಕ್ ನಿಂದ್ರಿಸಿವಪ್ಪ ಅಂತಂದ್ರೆ ಇಲ್ಲಿ ಊಟ ಮಾಡ್ಬೇಕಂತ ನಿಂದ್ರಿಸಿವಿ. ನಮ್ದು ಗೊತ್ತಲ್ಲ, ಕಡಕ್ ಮಂದಿ, ಸಜ್ಜಿ ರೊಟ್ಟಿ ಖಾರ ಆಗಿರೋದವ. ಎಲ್ಲರೂ ಬರ್ರಿ ಊಟ ಮಾಡಮ್ರಿ ಅಂತ ಕರಿದ್ನೆ. ನಮ್ಮನ್ನ ಮತ್ತೆ ಈಗ ಬಂದು ಜಾಯ್ನ್ ಆಗಿದ್ ಗಾಡಿ ಇದು. ಒಂದು ನಮ್ ಫ್ರೆಂಡ್ಸ್ ಎಲ್ಲಾಗ ಒಂದು ಆರಾಮ್ ಒಂದು ಆಲದ ಮರ ಸಿಕ್ಕೈತಿ ನಮ್ಗ ಊಟ ಮಾಡಕ. ಎಲ್ಲ ನಮ್ ಗೈಸ್ ಊಟಕ್ಕೆ ಕುಂತಾರ. ಯಾವ್ದು ಉಂಡಿ, ರವೆ ಉಂಡಿ, ಸಜ್ಜಿ ರೊಟ್ಟಿ, ಶೇಂಗಿನ ಪುಡಿ, ಬೆಳ್ಳುಳ್ಳಿ ಪುಡಿ. ಇಲ್ಲೇ ಒಂದು ಖಾರ, ಇಲ್ಲೇ ಒಂದು ಖಾರ ಐತೆ, ಅದು ಓಪನ್ ಮಾಡಿ ತೋರ್ಸು. ಇಲ್ಲೇ ಒಂದು ಖಾರ, ರೊಟ್ಟಿಲಿದಾವ ಇವೆಲ್ಲ ನಮ್ಮ ಸಜ್ಜಿ ರೊಟ್ಟಿ. ಇದ್ರಾಗನು ಫುಲ್ ಎಲ್ಲ ರೊಟ್ಟಿ ಪ್ಯಾಕಿಂಗ್ಸ್ ಅದಾವ. ಬನ್ನಿ ಫ್ರೆಂಡ್ಸ್ ಊಟ ಮಾಡಮ್ರಿ. ಹಾ ಬನ್ನಿ ಫ್ರೆಂಡ್ಸ್, ಮತ್ತೆ ಇಲ್ಲಿಂದ ಊಟ ಮುಗಿಸ್ಕೊಂಡು ಜರ್ನಿ ಕಂಟಿನ್ಯೂ ಮಾಡೋಣ. ವಿಡಿಯೋನ ಫುಲ್ ಆಗಿ ನೋಡಕ ರಿಕ್ವೆಸ್ಟ್ ಮಾಡ್ತೀನಿ. ವಿಡಿಯೋ ಫುಲ್ ನೋಡ್ರಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ನಾನು ಜಾಯ್ನ್ ಆಗ್ತೀನಿ. ಓಕೆ, ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಮರಳಿ ಸ್ವಾಗತಂ ಸ್ನೇಹಿತರೆ. ಮತ್ತೆ ಮಧ್ಯಾಹ್ನ ಊಟಕ್ಕಂತ ಗಾಡಿ ಸೈಡಿಗೆ ಹಾಕಿವಿ. ಎಲ್ಲಪ್ಪ ಅಂದ್ರೆ ಆದಿಲಾಬಾದ್ ಅಂತ. ಇಲ್ಲಿಂದ ನಮ್ಗಿನ್ನು ನಾಗ್ಪುರ್ 202 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಐತಿ. ನಮಗೀಗ ಪಲಾವ್ ಮಾಡ್ಕೊಳಕಂತ ಎಲ್ಲ ಕಾಯಿಪಲ್ಲೆ ಎಲ್ಲ ಕೊಯ್ಕೊಂಡಿವಿ. ಸಾರಿ, ಚಿತ್ರಾನ್ನ ಏನು ಅನ್ಕೋಬೇಡ್ರಿ. ನಮ್ಗೆ ಗೊತ್ತಾಗಲ್ಲ, ಇವ್ರು ನಮ್ಗೆ ಹೇಳಾರ್ದು ಮಾಡಿಬಿಡ್ತಾರೆ ಅಡಿಗೆ ಯಾವ್ದು ಏನಂತ. ನಾನು ಚಿತ್ರಾನ್ನ ಐತಿ, ಅವ್ರು ಪಲಾವಂತರ ಚಿತ್ರಾನ್ನ ಐತಿ, ಹಿಂಗೆ ಆಗ್ಬಿಡುತ್ತೆ. ವೈಟ್ ರೈಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತಿ. ಇವತ್ತು ನೈಟು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ಕೊಂಡ್ ಕೇಸಿ ನಾಗ್ಪುರ್ ದಾಟ್ಬೇಕನ್ನೋದೈತಿ. ನೋಡೋಣ ಎಲ್ಲಿವರೆಗೆ ಆಗುತ್ತಾ ಅಲ್ಲಿವರೆಗೆ ಮತ್ತೆ ಹೊಡೆಯೋದು. ಮತ್ತೆ ನೈಟ್ ನಿದ್ದೆ ಬಂದರೆ ಟೆಂಟ್ ಹೊಡೆದು ಮಕ್ಕ ಮಾಡೋದು, ಮತ್ತೆ ಮುಂಜಾನೆ ಓಡೋದು. ರೈಟಾ? ಮತ್ತೆ ಹೇಳ್ತಂತ ಆಮೇಲೆ. ದೋಸ್ತರ ಮಧ್ಯಾಹ್ನ ಊಟ ಆದಮೇಲೆ ಕಂಟಿನ್ಯೂ ಗಾಡಿ ಹಂಗೆ ಓಡ್ಕೊಂಡು ಬಂದ್ವಿ. ಇವಾಗ ನೈಟ್ ಆಲ್ಮೋಸ್ಟ್ 11 ಗಂಟೆ ಆಗ್ಯದ. ಇಲ್ಲೇ ಡಾಬಾಕ್ಕೆ ಊಟಕ್ಕೆ ನಿಂದಿರ್ಸಿದ್ವಿ. ಮತ್ತು ಈಗ ಅಡುಗೆ ಮಾಡ್ಕೊಕ್ಕೆ ಟೈಮ್ ಆಗ್ತದ. ಮತ್ತು ಜರ್ನಿ ಮಾಡಿನ ಆಗಲೇ ಟಯರ್ಡ್ ಆಗ್ಯದ. ಸೊ ಹಂಗಾಗಿ ಇಲ್ಲೇ ಡಾಬಾದಾಗ ಊಟ ಮಾಡಿದ್ರೆ ಆಯ್ತು ಅಂತೇಳಿ ಇಲ್ಲೇ ಊಟ ಮಾಡಕ್ಕಂತ ನಿಂದಿರ್ಸಿದ್ವಿ. ನಮ್ಮ ಮಂದಿ ಆಗಲೇ ಒಳಗೆ ಹೋಗ್ಯಾರ. ಅಲ್ಲಿದಾರಲ್ಲ ಅವ್ರಿಗೆ ಭೇಟಿಯಾಗಿದೆ. ಅವ್ರು ಏನಂದ್ರೆ ಊಟ ಚೆನ್ನಾಗಿರ್ತದೆ ಅಂತ ಹೇಳ್ಯಾರ. ಅದು ಹೆಂಗಿರುತ್ತಂತ ನೋಡೋಣ ಈಗ. ಆಮೇಲೆ ನೈಟು ಇಲ್ಲೇ ಸ್ಟೇ ಮಾಡ್ಬೇಕಂತ ಮಾಡೀವಿ. ಈ ಜಾಗ ಕೊಟ್ಟಾರ, ಇಲ್ಲೇ ನೀವು ಸ್ಟೇ ಮಾಡ್ಬೋದು ಅಂತೇಳಿ. ನಾವು ನೈಟ್ ಇವಾಗ ಕ್ಯಾಂಪಿಂಗ್ ಇಲ್ಲೆಲ್ಲ ಸೆಟಪ್ ಮಾಡ್ಕೊಂಡು ಕೇಸಿ ಇಲ್ಲೇ ಮಕ್ಕೊಂಬಿಡ್ತೀವಿ ಕ್ಯಾಂಪ್ ಮಾಡ್ಕೊಂಡು. ಇವತ್ತು ಟೋಟಲಾಗಿ ನಾವು ಬಂದಿರೋ ಕಿಲೋಮೀಟ್ರ್ ಎಷ್ಟು ಅಂತಂದರೆ, ಹೈದ್ರಾಬಾದ್ ದಾಟಿ ಒಂದು 100 ಕಿಲೋಮೀಟರ್ಸು ಬಂದು ನಿಂತಿದ್ವಿ. ಕಿಲೋಮೀಟರ್ಸ್ ಆದಮೇಲೆ ಇಲ್ಲಿಗೆ ಈಗ ನಾಗ್ಪುರ್ ದಾಟಿವಿ ಆಗಲೇ ಇವತ್ತು ಬಂದು. ಒಂದು 450 ಕಿಲೋಮೀಟ್ರ್ ಇವತ್ತು ನಾವು ಟೋಟಲ್ ಬಂದಿರೋದು. ಊಟ ಹೇಳಿದ್ದು ಏನಂದರೆ
ಏನು ಹೇಳಿರಿಪ್ಪ ಊಟ ಏನು ಹೇಳಿರಿ? ದಾಲ್ ಕಿಚಡಿ ಹೇಳಿರ? ಬಂದದಾಗಲಿ ಊಟ ಹೊಡ್ಯಾಗತ್ತೀರೇನ? ವೆಜ್ ಪಲಾವ್ ಹೇಳಿರ? ಹೆಂಗದ ಟೇಸ್ಟ್? ಚೆನ್ನಾಗದ ಟೇಸ್ಟ್? ನಾನೊಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಫ್ರೆಂಡ್ಸ್, ಊಟ ಅಂತ ನಮ್ಮದು ಕಂಪ್ಲೀಟ್ ಆಯ್ತು ಆಲ್ಮೋಸ್ಟ್ ಆಲ್. ಇವಾಗ ನಾವು ಇಲ್ಲಿ ಉಳ್ಕೊಳಕ್ಕೆ ಜಾಗದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಅದನ್ನ ಈಗ ನಾ ತೋರಿಸ್ತೀನಿ ಜಾಗ. ಆಗ್ಲೇ ಅಲ್ಲಿ ಹೇಳಿದ್ನಲ್ಲ ನಾನು. ಆಲ್ಮೋಸ್ಟ್ ಇವಾಗ ಹೋಗಿ ಮಕ್ಕ ಮುಡ್ತೀವಿ. ಏನು ಬಜೆಟ್ ಟ್ರಾವೆಲಿಂಗ್ ಅಲ್ಲ, ಸೊ ಹಂಗಾಗಿ ಏನು ಮಾಡೋಕ್ಕಿಲ್ಲ ಫ್ರೆಂಡ್ಸ್. ಇಲ್ಲೇ ನಮ್ಮ ಫ್ರೆಂಡ್ ಆಗಲೇ ಒಬ್ಬೊಂದು ಮಕ್ಕೊಂಡಿದ್ದಾನೆ. ಇನ್ನೊಂದು ಏನಂದರೆ ಕಾರ್ ಸೆಟಪ್ ಇಲ್ಲೇ ಮಾಡ್ಕೊಂಡಿದ್ವಿ ಆಲ್ಮೋಸ್ಟು. ಆಮೇಲೆ ಮೇನ್ ರೀಸನ್ ಏನಂತಂದರೆ ರೂಮ್ ಕೇಳಿದ್ವಿ ಇಲ್ಲಿ ಲಾಡ್ಜಲ್ಲಿ. 6 ಜನಕ್ಕೆ ರೂಮು ಅವನು 8,000 ಕೇಳ್ದ. ಸೊ ಹಂಗಾಗಿ ಇಲ್ಲೇ ಆಲ್ಮೋಸ್ಟ್ ಟೆಂಟ್ ಹಾಕ್ಯಂಡು ಕೇಸಿ ಮಕ್ಕೊಂಬಿಡ್ತೀವಿ. ರೂಮ್ ಮಾತ್ರ ಹೆವಿ ಕಾಸ್ಟ್ಲಿ ಇದಾವೆ. ಆಲ್ಮೋಸ್ಟ್ ನೀವು ಬರೋರಿದ್ರೆ ಈ ಟೈಪ್ ಟೆಂಟ್ ತೊಗೊಂಬಂದ್ರೆ ನಿಮ್ಗೆ ಕಾರ್ ಪಕ್ಕದಲ್ಲೇ ನಿಮ್ಗೆ ಎಲ್ಲಿ ಅನಿಸುತ್ತೆ ಅಲ್ಲಿ ಟೆಂಟ್ ಸೆಟಪ್ ಮಾಡಿಕೊಂಡು ಆರಾಮಾಗಿ ಮಕ್ಕೊಂಬಿಡ್ಬೋದು. ಅಷ್ಟೇ ಕಾನ್ಸೆಪ್ಟ್ ಇರೋದು. ರೂಮ್ ಮಾತ್ರ ಕಾಸ್ಟ್ಲಿ ಐತೆ ನೋಡ್ರಿ. ಇಲ್ಲಿ ಬಂದರೆ ನಾವಿರೋದೀಗ ನಾಗ್ಪುರಲ್ಲಿ ಮಾತ್ರ ಅದೇ ರೂಮ್ದು ಮಾತ್ರ ಕಾಸ್ಟ್ಲಿ ಐತೆ ನೋಡ್ರಿ. 8,000 ಹೇಳಕತ್ತಿದ್ರು. ಸೊ ಹಂಗಾಗಿ ಇಲ್ಲೇ ಟೆಂಟ್ ಸೆಟಪ್ ಮಾಡ್ಕೊಂಡು ಕೇಸಿ ಮಕ್ಕಾಕತ್ತೀವಿ ಇಲ್ಲೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.